ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೊ ನಿನ್ನೆಯಿಂದ ನಿನ್ನೆ ರವಿವಾರ 27ನೇ ತಾರೀಕಿನಿಂದ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳಷ್ಟು ವೈರಲ್ ಆಗ್ತಾ ಇದೆ. ಅದು ಬಂದ್ಬಿಟ್ಟು SSLC ಫಲಿತಾಂಶ 2025 ಪ್ರಕಟಣೆಯ ದಿನಾಂಕ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಾವೆ. ಸೊ 4/4/2025ಕ್ಕೆ SSLC ಫಲಿತಾಂಶಗಳು ಪರೀಕ್ಷೆಗೆ ಮುಕ್ತಾಯವಾಗಿದೆ. ಸೊ ಮೌಲ್ಯಮಾಪನ ಕಾರ್ಯಗಳನ್ನು ಸಹಿತ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಮಾಡಿದ್ದಾರೆ, ಮಂಡಳಿಯವರು ಕ್ರಮ ತೆಗೆದುಕೊಂಡು ಈ ನಡೆದಿರ್ತಕ್ಕಂಥ SSLC ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಸಹಿತ ಮುಗಿಸಿದ್ದಾರೆ. ಇನ್ನೇನು ಕೇವಲ ಒಂದೇ ಒಂದು ಹಂತ ಇದೆ. ಅದೇನಪ್ಪ ಅಂತಂದರೆ SSLC ಫಲಿತಾಂಶ ಪ್ರಕಟಣೆಯ ದಿನಾಂಕ ಅಂತ. ಸೊ ಏನಾಗ್ತದೆ, ಮೌಲ್ಯಮಾಪನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಮೌಲ್ಯಮಾಪನ ಮುಗಿಯೋದಿಲ್ಲ. ಏಕೆಂದರೆ ಅಲ್ಲಿರ್ತಕ್ಕಂಥ ಆಯಾ ಜಿಲ್ಲೆಗೆ ರವಾನೆಯಾಗಿರ್ತಕ್ಕಂಥ ಉತ್ತರ ಪತ್ರಿಕೆಗಳ ಸಂಖ್ಯೆ, ಮೌಲ್ಯಮಾಪಕರ ಸಂಖ್ಯೆಗಳ ಮೇಲೆ ಗಮನ ಇರ್ತದೆ. ಸೊ ಹೀಗಾಗಿ ಆಲ್ಮೋಸ್ಟ್ 8 ಡೇ ಅಂದರೆ 23ಕ್ಕೆ ಮುಗಿಬೇಕು ಅನ್ನೋದು ಒಂದು ಯೋಜನೆ ಇತ್ತು. ಅದರ ಸಮೀಪದಲ್ಲಿನೇ ಎಲ್ಲ ಕೇಂದ್ರಗಳಲ್ಲಿ ಕೂಡ ಮುಗಿದಿದ್ದಾವೆ. ಒಟ್ಟಾರೆ ಈ ವರ್ಷ ನನಗನ್ಸತ್ತೆ 8 ದಿನದಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡುವ ಗುರಿಯನ್ನು ಮಂಡಳಿಯವರು ಹಾಕಿಕೊಂಡಿದ್ದರು. ಸೊ ಮಧ್ಯದಲ್ಲಿ ಸ್ವಲ್ಪ ಗುಡ್ ಫ್ರೈಡೇ ಅದು ರಜೆ ಬಂತು. ಸೊ ಹೀಗಾಗಿ ಸ್ವಲ್ಪ ಮೌಲ್ಯಮಾಪಕರದ್ದು ಅಡಚಣೆ ಆಗಿರ್ಬೋದು. ಬಟ್ ಹೋಪ್ 21ರಿಂದ 23ರಲ್ಲಿ ಸೊ ರಾಜ್ಯದ ಎಲ್ಲ ಬಹುತೇಕ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕಾರ್ಯ ಮುಗಿದಿದೆ. ಸೊ ಇನ್ನೇನು ಒಂದೇ ಒಂದು ಹಂತ ಏನಪ್ಪ ಅಂತಂದರೆ ಫಲಿತಾಂಶ ಪ್ರಕಟಣೆಯ ದಿನಾಂಕ. 2 ಡೇಟ್ಗಳು ಬಹಳಷ್ಟು ವೈರಲ್ ಆಗಿದ್ದಾವೆ. ಸೊ ಒಂದು ಡೇಟ್ ಅಂತಲೂ ಕೂಡ ನಾವು ಈ ಮುಂಚೆನೇ ಹೇಳಿದ್ದೀವಿ. ಅದ್ಯಾವುದಪ್ಪ ಅಂತಂದರೆ ಇದೇ ಮೇ ತಿಂಗಳ 3ನೇ ತಾರೀಕು. ಸೊ ಇದಕ್ಕಿಂತ ಫಸ್ಟ್ ಅಜುಮಾಗಿ ನಾವೇ ಮಾಡಿದ್ದೀವಿ. ಯಾಕಂದರೆ ನೋಡಿ, ಕೇವಲ PUCಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು 18 ದಿನಗಳಲ್ಲಿ ಮೌಲ್ಯಮಾಪನ ಮಾಡಿ ರಿಸಲ್ಟನ್ನು ಕೊಟ್ಟಿದ್ದಾರೆ. 18 ದಿನ. ಈಗ ನಾವು 23ಕ್ಕೆ ಮುಗ್ದಿದ್ದೀವಿ ಅಂತ ತಿಳ್ಕೊಂಡಿದ್ರು ಕೂಡ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು 3 ತಾರೀಕವರೆಗೂ ಕೂಡ ಬರ್ಬೋದು. ಇನ್ ಕೇಸ್ 3 ಬರದೇ ಇತ್ತಂದ್ರೆ ಮೇ 9 ಅಂದಿದ್ದಾರೆ. ಒಂದಂತ ತಿಳ್ಕೊಡ್ರಿ, ಈ ವಾರ SSLC ರಿಸಲ್ಟ್ ಬರಬೇಕು. ಈ ವಾರ ಬರಲಿಲ್ಲ ಅಂದ್ರೆ ಮುಂದಿನ ವಾರ ಅಂತೂ 100% ಆಗಿ ರಿಸಲ್ಟ್ ಬರ್ತದೆ. 2 ದಿನ ನೆನಪಿಟ್ಕೊಡ್ರಿ, ಮೇ 3 ಮತ್ತು ಮೇ 9. ನನಗನ್ಸುತ್ತೆ ಇದ್ರ ಬಗ್ಗೆ ಇವತ್ತು ಮಂಡಳಿ ಅಧ್ಯಕ್ಷರು ಏನಾದರೂ ಇದ್ರ ಬಗ್ಗೆ ಹೇಳ್ಬೋದು. ಯಾಕಂದರೆ ನಿನ್ನೆ ಭಾಳಷ್ಟು ವೈರಲ್ ಆಗಿದೆ. ಎಲ್ಲ ಜಾಲತಾಣಗಳಲ್ಲಿ SSLC ಫಲಿತಾಂಶ ಮೇ 3 ಅಂತಾನೆ ಇದೆ. ಸೊ ಇಷ್ಟೆಲ್ಲ ನ್ಯೂಸ್ ವೈರಲ್ ಆಗಿದೆ ಅಂದರೆ ಇವತ್ತು ಕ್ಲಾರಿಫಿಕೇಷನ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ನೋಡೋಣ. ಆಲ್ ದ ಬೆಸ್ಟ್. ಹೊಸ ಅಪ್ಡೇಟ್ ಒಂದಿಗೆ ಸಿಗ್ತೀನಿ.